ಅಂದ್ರೆ ವಿದ್ಯಾರ್ಥಿಗಳ ಏನಪ್ಪ ಅಂತ ಕರೆ ಕೊಲೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಇವತ್ತ ಕಾಲಕ್ಕೆ ನೇಮಕಾತಿ ಆಗ್ತಾ ಇಲ್ಲ. ಕಾಲಕ್ಕೆ ನೇಮಕಾತಿ ಆಗ್ಲಿಕ್ಕಂದ್ರೆ ಇವತ್ತ ವಿದ್ಯಾರ್ಥಿಗಳ ರಾಜ್ಯದಲ್ಲಿ ಅನೇಕ ಸಮಸ್ಯೆ ಇದ್ದಾರೆ. ಇವತ್ತ ನಾವು ಅರ್ಥ ಮಾಡ್ಕೊಳ್ಳಿ, ರಾಜ್ಯ ಸರ್ಕಾರಕ್ಕೆ ತಿಳಿಸ ಅಷ್ಟೇ ಇಲ್ಲಿ. ಇವತ್ತ ಕಾಲಕ್ಕೆ ನೇಮಕಾತಿ ಮಾಡ್ಲಿಕ್ಕಂದ್ರೆ, ಆಮೇಲೆ ಮುಂದಿನ ಕಾಲ ನೇಮಕಾತಿ ಮಾಡ್ಲಿಕ್ಕಂದ್ರೆ, ಆಮೇಲೆ ಎಕ್ಸಾಮ್ ದಲ್ಲಿ ಪಾರದರ್ಶಕ ನಡೆಸಲಿಕ್ಕಂದ್ರೆ ಇಡೀ 31 ಜಿಲ್ಲೆಗಳಲ್ಲಿ ನಮ್ಮ ಅಕ್ಷರ ಸಂಘಟನೆಯಿಂದ ನಾವು ವಿದ್ಯಾರ್ಥಿಗಳಿಂದ ಇಡೀ ಹೋರಾಟ ಮಾಡಕ್ಕೆ ಸಿದ್ಧರಿದ್ದೇವೆ. ಇವತ್ತು ರಾಜ್ಯದ ಮೂಲಕ ಹೋಗ್ತಾ ಇದ್ದೇವೆ ನಾವು. ಇವತ್ತು ಭ್ರಷ್ಟಾಚಾರ ಇದು ನಿರ್ಮೂಲ ಆಗಲೇಬೇಕು. ಆದ್ದರಿಂದ ಇವತ್ತು ಅಕ್ಷರ ಸಂಘಟನೆಯ ಇವತ್ತು ಅಧ್ಯಕ್ಷರಾದಂತ ನಮ್ಮ ಕಾಂತಕುಮಾರ್ ಸರ್ ಟೊಂಕಾಟಿದ್ದಾರೆ. ಅರ್ಥ ಮಾಡ್ಕೊಂಡು ಎಲ್ಲರೂ ಇವತ್ತು ದಯಮಾಡಿ ನಿಮ್ಮೆಲ್ಲರಿಗೆ ವಿದ್ಯಾರ್ಥಿಗಳಿಗೆ ನೀವೆಲ್ಲ ಒಗ್ಗಟ್ಟಾದ್ರೆ ಮಾತ್ರ ಈ ದೇಶದಲ್ಲಿ ರಾಜ್ಯದಲ್ಲಿ ಏನಾದ್ರು ಚೇಂಜ್ ಮಾಡಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ವಿದ್ಯಾರ್ಥಿಗಳೇ ಈ ರಾಜ್ಯದ ಸಂಪತ್ತು, ದೇಶದ ಸಂಪತ್ತು. ಇವತ್ತು ಅರ್ಥ ಮಾಡ್ಕೊಳ್ಳಿ, ಇವತ್ತು ಜರ್ಮನಿಯಲ್ಲಿ ಜಪಾನ್ದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರ ಪೂರ್ತಿ ಸಂಬಳ ಏನೇ ಕೋರ್ಸ್ ಕಲಿದವರು ಇವತ್ತು ಯಾವುದೇ ಕೋರ್ಸ್ ಕಲಿ ಫ್ರೀ ಇದ್ದಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಜರ್ಮನಿ ರಷ್ಯಾ ಕ್ರಾಂತಿ ಆಗಿದೆ, ನಮ್ಮಲ್ಲಿ ಯಾವ ಕ್ರಾಂತಿನೂ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಸ್ವಲ್ಪ ಕೂತ್ಬಿಡ್ತಾರಲ್ಲಿ. ಆದ್ದರಿಂದ ನೀವು ಎಲ್ಲರೂ ಒಂದಾದ್ರೆ ಏನಾದ್ರು ಮಾಡಕ್ ಸಾಧ್ಯ ಇದೆ. ಇವತ್ತು ವಿಷಯಕ್ಕ ನಾವು 6 ತಿಂಗಳೊಳಗಾಗಿ ಅಥವಾ 1 ವರ್ಷದ ಒಳಗಾಗಿ ನೀವು ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯನು ಹೋಲಿಸಬೇಕಂದ್ರೆ ನಾವು 31 ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡಕ್ ಚಿಂತಿದ್ದೆವು. ನಾವು ಕರೆ ಕೊಡ್ತಾ ಇದ್ದೆವು ಎಲ್ಲ ವಿದ್ಯಾರ್ಥಿಗಳಿಗೆ. ಎಲ್ಲರೂ ಬರಬೇಕು, ಪಾಲ್ಗೊಳ್ಬೇಕು, ಈ ಆಗುತ್ತಿರುವ ಅನ್ಯಾಯನ ಹೋಗಲೇಬೇಕಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.